ಜನ ಹೇಗೆ ಗೊತ್ತಾ, ನಿನ್ನ ಹತ್ರ ದುಡ್ಡು ಕೇಳ್ತಾರೆ, ನೀನು ನಮ್ಮವರು ಪಾಪ ಕಷ್ಟದಲ್ಲಿದ್ದಾರೆ ಅಂದ್ಬಿಟ್ಟು ನೀನು ಅವ್ರಿಗೆ ಒಂದು 100 200 1000 ಕೊಡ್ತೀಯ. ಒಂದು ಸಲ ಕೊಡ್ತೀಯ, ಮತ್ತೆ ಇನ್ನೊಂದು ಸಲ ಕೇಳ್ತಾರೆ, ಆಗಲೂ ಕೊಡ್ತೀಯ, ಮತ್ತೆ ಇನ್ನೊಂದು ಸಲ ಕೇಳ್ತಾರೆ, ಆಗಲೂ ಕೊಡ್ತೀಯ. ಒಂದು 10 ಸರಿ ಕೊಡು, ಆದರೆ ಒಂದೇ ದಿನ ನನ್ನ ಹತ್ರ ಇಲ್ಲ ಕಣಪ್ಪ ದುಡ್ಡು, ನನಗೆ ಕಷ್ಟ ಇದೆ ಅಂತ ಒಂದು ದಿನ ಹೇಳು. ನೀನು 10 ಸರಿ ಕೊಟ್ಟಿರೋದು ಅವತ್ತೇ ವ್ಯರ್ಥ ಆಗುತ್ತೆ. ಅವತ್ತೇನು ಹೇಳ್ತಾರೆ ಗೊತ್ತಾ, ನೀವು ನೇಗೆತ್ತಿಗೆ ಎಷ್ಟು ಬೆಂಕಿ ಹಾಕ 100 ರೂಪಾಯಿ ಮಡಿಕೊಂಡಿಲ್ಲ ನನಗಿಲ್ಲ ಅಂತಾನೆ, ಹಾಗೆ ಹೇಗೆ ಅಂತ ನಮಗೆ ಬೈತಾರೆ. ನಾವು 10 ಸರಿ ಕೊಟ್ಟಿರೋದು ಅವ್ರು ಮರ್ತೇ ಬಿಡ್ತಾರೆ. ಅದಕ್ಕೆ ಜನ ದುಡ್ಡಿಗೆ ಬೆಲೆ ಕೊಡ್ತಾರೆ ಹೊರತು ನಮ್ಮ ಒಳ್ಳೆತನಕ್ಕೆ, ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ಯಾರೂ ಬೆಲೆ ಕೊಡಲ್ಲ. ಈಗಿನ ಪ್ರಪಂಚ ಏನು ಗೊತ್ತಾ, ಸ್ವಾರ್ಥಿಗಳ ಪ್ರಪಂಚ. ನಮ್ಗಳನ್ನ, ನಮ್ಮ ಒಳ್ಳೆತನನ ಅವರ ಸ್ವಾರ್ಥಕ್ಕೆ ಉಪಯೋಗಿಸ್ಕೋತಾರೆ. ನಮ್ಮಿಂದ ಅವ್ರಿಗೇನು ಹೆಲ್ಪ್ ಆಗ್ತಾಯಿಲ್ಲ ಅಂದರೆ ನಮ್ಮನ್ನ ಅವತ್ತೇ ಸೈಡ್ಗೆ ಹಾಕ್ತಾರೆ. ನನಗೆ ಈ ಜನಗಳನ್ನ ನೋಡಿ 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 ತುಂಬ ಮನಸ್ಸು ಬೇಜಾರಾಗುತ್ತೆ. ನೀನು ಎಷ್ಟಾರ ಒಳ್ಳೆ ಕೆಲಸ ಮಾಡು, ಏನಾದರೂ ಮಾಡು, ಕೊನೆಯಲ್ಲಿ ನೀನು ಏನು ಮಾಡಿದ್ಯಾ ನಮಗೆ ಅಂತ ಕೇಳ್ತಾರೆ. ಏನು ವಿಚಿತ್ರ ಜನಗಳು. ಅದಕ್ಕೆ ನಮ್ಮ ಕೆಲಸದಲ್ಲಿ ನಾವು ಪ್ರಾಂಪ್ಟ್ ಇರಬೇಕು. ಅವ್ನು ಯಾರಾಗಲಿ ಏನಾಗಲಿ ಕರೆಕ್ಟಾಗಿ ಕೆಲಸ ಮಾಡಬೇಕು, ದುಡ್ಡು ಇಸ್ಕೋಬೇಕು, ಒಯ್ತಾ ಇರಬೇಕು. ಯಾರ ಮೇಲೂ ನಾವು ಮುಲಾಜಿಲ್ಲದೆ ನಮ್ಮ ಕೆಲಸ ನಿಷ್ಠೆಯಿಂದ ಮಾಡಬೇಕು. ಕರೆಕ್ಟಾಗಿ ದುಡ್ಡು ಕೊಡಪ್ಪ, ಕೆಲಸ ಮಾಡ್ತೀವಿ, ನನಗೂ ಏನು ಸಂಬಂಧ, ಮುಗೀತು. ಕೆಲಸದಲ್ಲಿ ಕಂಡೀಷನ್ ಆಗಿದ್ದರೆ ಮಾತ್ರ ಜೀವನ, ಇಲ್ಲಾಂದರೆ ನಮ್ಮನ್ನ ಹುರಿದು ತಿಂದ್ಬಿಡ್ತಾರೆ.